ಆಲ್ರೆಡಿ ಡಿಫೆಕ್ಟ್ ಇಂದ ಸಮಸ್ಯೆ ಆಗಿರುವಂತಹ ವಾಹನದಲ್ಲೇ ವಾಪಸ್ ಕಳಿಸೋದು ಅಥವಾ ವಾಪಸ್ ಪ್ಲಾನ್ ಮಾಡೋದು ಎಷ್ಟರ ಮಟ್ಟಿಗೆ ಸೇಫು ಅನ್ನೋದು. ಆ್ಯಂಡ್ ಇನ್ನೊಂದೇನೆಂದರೆ, ನಾವು ಭೂಮಿಯ ವಾತಾವರಣಕ್ಕೆ ಎಂಟ್ರ್ ಆದಾಗ, ಒಂದು ನೌಕೆ ಎಂಟ್ರ್ ಆದಾಗ ಚಾಲೆಂಜಸ್ ಏನೇನಿರುತ್ತೆ? ಇಂಥ ಒಂದು ನೌಕೆ ಭೂಮಿಗೆ ಎಂಟ್ರ್ ಆಗುವಾಗ ಭೂಮಿಯಲ್ಲಿ ವಾತಾವರಣ ಇದ್ದಿದ್ದರಿಂದ ಫ್ರಿಕ್ಷನ್ ಅನ್ನುವಂಥದ್ದು ಉಂಟಾಗ್ತದೆ. ಅಂದರೆ ನಾವು ಯೂಶಲಿ ಚಳಿ ಆಗುವಾಗ ಎರಡು ಕೈಯನ್ನು ಉಜ್ಜಿಕೊಂಡು ಕೈ ಬಿಸಿ ಆಗ್ತದೆ, ಅದನ್ನು ಅನುಭವಿಸಿದ್ದೀವಿ. ಸೊ ಇದೇ ರೀತಿ ಯಾವುದೇ ವಸ್ತು ಇನ್ನೊಂದಕ್ಕೆ ಉಜ್ಜಿಕೊಂಡು ಹೋದರೆ ಅದು ಇದು ಉಷ್ಣತೆಯನ್ನು ಹೆಚ್ಚು ಮಾಡುವಂಥ ಟೆಂಪರೇಚರ್ ಹೆಚ್ಚು ಮಾಡ್ತದೆ. ಸೊ ಈ ಸ್ಪೇಸ್ ಶಿಪ್ ಏನು ಬರ್ತಾ ಇದೆ ಅದು ಕೆಳಗೆ ಇಳಿಯುವಾಗ ಅದು ಬರುವ ವೇಗ ಸುಮಾರು 100ರಿಂದ 1000 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಅದು ಬರುವಂಥದ್ದು. ಸೊ ಅಂಥ ಒಂದು ವೇಗದಲ್ಲಿ ಬರುವಾಗ ಅದು ಗಾಳಿ ಅದನ್ನು ದೂಡ್ತಾ ಇದೆ. ನಮಗೆ ಇಲ್ಲಿ ನಿಂತಾಗ ಗಾಳಿ ಏನೂ ಇಲ್ಲ ಅಂತ ಅನಿಸ್ಬೋದು, ಆದರೆ ಅಂಥ ಒಂದು ರಾಕೆಟ್ ಅಷ್ಟು ಫಾಸ್ಟಾಗಿ ಬರುವಾಗ ಆ ಸುಮಾರು 400 ಕಿಲೋಮೀಟ್ರಿಂದ ಕೆಳಗಿಳಿಯುವಾಗ ಆ ಗಾಳಿ ಅದನ್ನು ಮೇಲೆ ದೂಡ್ತದೆ, ಆ ಫ್ರಿಕ್ಷನ್ ಉಂಟಾಗ್ತದೆ. ಸೊ ಈ ಫ್ರಿಕ್ಷನ್ ಬಂದದ್ರಿಂದ ಆ ನೌಕೆ ಏನಿದೆ ಅದರ ಕೆಳಭಾಗ ಬಿಸಿ ಆಗುವಂಥದ್ದು. ನೀವು ಸಾಮಾನ್ಯವಾಗಿ ಈ ಸ್ಪೇಸ್ ಶಟಲನ್ನು ನೋಡಿದರೆ ಅದರ ಕೆಳಭಾಗ ಫುಲ್ಲು ಬ್ಲ್ಯಾಕ್ ಮಾಡಿರ್ತಾರೆ ಮತ್ತು ಫ್ಲ್ಯಾಟ್ ಮಾಡಿರ್ತಾರೆ, ಅದಕ್ಕೆ ಬೇರೆ ಯಾವುದೇ ಉಪಕರಣ ಕೆಳಗಿರೋದಿಲ್ಲ. ಸೊ ಅದೇ ರೀತಿ ನೀವು ಸ್ಟಾರ್ಲೈನರು ನೋಡ್ಬೋದು ಅಥವಾ ಸ್ಪೇಸ್ ಎಕ್ಸ್ ನೋಡ್ಬೋದು, ಸೋಯೂಸು ನೋಡ್ಬೋದು. ಅದರ ಕೆಳಭಾಗ ಏನಿದೆ ಅದು ಫ್ಲ್ಯಾಟ್ ಆಗಿರ್ತದೆ, ಅದರಲ್ಲಿ ಯಾವುದೇ ರೀತಿಯ ಶಾರ್ಪ್ ತುದಿ ಬರಲ್ಲ. ಯಾಕೆ? ಈ ಗಾಳಿ ಅದನ್ನು ದೂಡುವಾಗ ಅಲ್ಲಿ ಅದು ಅಷ್ಟು ಬಿಸಿ ಆಗುವಂಥದ್ದು. ಈ ಉಷ್ಣತೆ ಹೆಚ್ಚಾಗ್ತಾ ಇರುವಾಗ ಅದನ್ನು ಯೂನಿಫಾರ್ಮ್ ಆಗಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಗೊತ್ತು. ಹಾಗಾಗಿ ಈ ನೌಕೆ ಕೆಳಗಿಳಿಯುವಾಗ ಅದರ ಕೆಳಭಾಗದಲ್ಲಿರೋ ಮೆಟೀರಿಯಲ್ ಏನಿದೆ ಅದು ತುಂಬ ಬಿಸಿ ಆಗುವಂಥದ್ದು. ಸೊ ಇದು ಯಾವುದಾದ್ರು ಮೆಟಲ್ ಯೂಸ್ ಮಾಡಿದರೆ ಆ ಬಿಸಿ, ಆ ಟೆಂಪರೇಚರ್ ಒಳಗೆ ಬರ್ತದೆ, ಆ ಮೆಷಿನಿಗೆ ತಾಗ್ತದೆ, ಆಸ್ಟ್ರೋನಾಟ್ಸಿನ ಜೀವಕ್ಕೆ ಅಪಾಯ ಆಗುವಂಥದ್ದು. ಹಾಗಾಗಿ ಅದಕ್ಕೆ ಸ್ಪೆಷಲ್ ಸೆರಾಮಿಕ್ ಮೆಟೀರಿಯಲ್ಸ್ ಇರ್ಬೋದು, ಬೇರೆ ಬೇರೆ ಮೆಟೀರಿಯಲ್ಗಳನ್ನು ಅದನ್ನು ಕೆಳಗೆ ಹಾಕ್ತಾರೆ. ಆದರೂ ಸಾವಿರಾರು ಡಿಗ್ರಿ ತಾಪಮಾನ ಹೆಚ್ಚಾಗ್ತದೆ. ಸೊ ಅಂಥ ಸಿಚುವೇಷನಲ್ಲಿ ಒಂಥರ ಬೆಂಕಿ ಇದ್ದಾಗೆ ಇರ್ತದೆ ಅದು. ಸೊ ಇದರ ಸೈಡಿಂದ ಬರೋ ಈ ಬೆಂಕಿಯ ಉಷ್ಣತೆ ಏನಿದೆ ಅದು ಸೈಡಿಂದ ಬಂದು ಬೇರೆ ಇದಕ್ಕೂ ತಾಗ್ಬೋದು, ಅಪ್ಯಾರಟಸಿಗೂ ತಾಗ್ಬೋದು, ನೌಕೆಯ ಬೇರೆ ಭಾಗಕ್ಕೂ ತಾಗ್ಬೋದು. ಹಾಗಾಗಿ ಆ ಗ್ಲಾಸ್ ಏನಿದೆ ಅದಕ್ಕೂ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಸೊ ಇದೆಲ್ಲ ಆಗದ ಹಾಗೆ ಸಾಕಷ್ಟು ಅದನ್ನು ರೆಡಿ ಮಾಡಿ ಕಳಿಸಿರ್ತಾರೆ. ಅದು ಮಾತ್ರ ಅಲ್ಲ, ಅದು ವೇಗದಿಂದ ಬೀಳ್ತಾ ಇರುವಾಗ ಕೆಳಗೆ ಬಂದು ನೆಲಕ್ಕೆ ಹೊಡೆದ್ರೆ ಅದು ತುಂಬ ಅಪಾಯಕಾರಿಯಾಗಿರ್ತದೆ. ಅದಕ್ಕೊಂದು ಪ್ಯಾರಾಚೂಟ್ ಹಾಕ್ತಾರೆ. ಸೊ 3 ದೊಡ್ಡ ಪ್ಯಾರಾಚೂಟ್, ಅತಿ ದೊಡ್ಡ ಪ್ಯಾರಾಚೂಟನ್ನು ಹಾಕಿ ಅದೊಂದಿಷ್ಟು ಹೈಟಿಗೆ ಬರುವಾಗ ಆ ಪ್ಯಾರಾಚೂಟನ್ನು ಡಿಪ್ಲಾಯ್ ಮಾಡಬೇಕಾಗ್ತದೆ. ಸೊ ಈ 3ರಲ್ಲಿ ಒಂದು ಪ್ಯಾರಾಚೂಟ್ ಡಿಪ್ಲಾಯ್ ಆಗಲಿಲ್ಲ ಅಂತ ಹೇಳಿದರು ಅವರಿಗೆ ಬೇಕಾಗಿರುವ ಕಂಫರ್ಟ್ ಆಗಿ ಬರುವ ಸ್ಪೀಡಲ್ಲಿ ಬರೋದಿಲ್ಲ. ಸೊ ಎಲ್ಲಾದರೂ ಪ್ಯಾರಾಚೂಟ್ ಓಪನೇ ಆಗಲಿಲ್ಲ ಅಂತ ಹೇಳಿದರೆ ಅದು ಸಾಮಾನ್ಯವಾಗಿ ಒಂದು ಡೋರಿನ ಒಳಗಿರ್ತದೆ. ಯಾಕೆಂದರೆ ಪ್ಯಾರಾಚೂಟಿಗೂ ಈ ಉಷ್ಣತೆ ತಾಗಿ ಅದು ಸುಟ್ಟು ಹೋಗಬಾರ್ದು. ಸೊ ಒಂದು ಕಂಟೈನರ್ ಒಳಗೆ ಅದನ್ನು ಲಾಕ್ ಮಾಡಿರ್ತಾರೆ. ಈ ಲಾಕ್ ಇಲ್ಲಿಂದ ಅವರು ಕಳಿಸಿರುವ ಸಿಗ್ನಲ್ಸ್ ಇರ್ಬೋದು ಅಥವಾ ಅಂತರಿಕ್ಷ ಅಲ್ಲಿ ಎಮರ್ಜೆನ್ಸಿ ಕೇಸಸಲ್ಲಿ ಆಸ್ಟ್ರೋನಾಟ್ಸ್ ಲಾಂಚ್ ಮಾಡಿರೋ ಈ ಕಂಟೈನರನ್ನು ಓಪನ್ ಮಾಡುವ ಸಿಸ್ಟಮ್ ಇರ್ಬೋದು, ಅದು ಫೇಲ್ ಆದರೆ ಈ ಪ್ಯಾರಾಚೂಟ್ ಹೊರಗೆ ಬರೋದಿಲ್ಲ. ಅಂಥದ್ರಲ್ಲಿ ಆ ನೌಕೆ ಬಂದು ನೆಲಕ್ಕೆ ಹೊಡೆಯುವಂಥದ್ದೇ ಅವರಿಗೆಲ್ಲರಿಗೂ ಅಪಾಯ ಇದ್ದಿತ್ತು. ಸೊ ಇಂಥದ್ದೆಲ್ಲ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಇದೆ. ಅದಕ್ಕೆ ಸಾವಿರಾರು ಸಲ ಟೆಸ್ಟ್ ಮಾಡಿಯೇ ಕಳಿಸಿರ್ತಾರೆ. ಎಲ್ಲಾದರೂ ಒಂದು ರೀತಿಯಲ್ಲಿ ಅದು ವರ್ಕ್ ಆಗೋದಿಲ್ಲ ಅಂತ ಹೇಳಿದರೆ ಅದನ್ನು ಡಿಲೇ ಮಾಡಿ ಮುಂದೊಂದಿಷ್ಟು ರಿಸರ್ಚ್ ಮಾಡಿ ಆಮೇಲೆ ಕಳಿಸುವ ಅಂತ ಹೇಳಿ ಅದನ್ನು ನಿರ್ಧರಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.